ಬೆಳಗಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವವನ್ನು ವಿವಿಧ ಸಂಘಟನೆಗಳಿಂದ ಆಚರಿಸಲಾಯಿತು. ಬೆಳಗಾವಿ ಶಾಹುನಗರ ಜೈ ಭೀಮ್ ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆ ಪದಾಧಿಕಾರಿಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಶ್ರೇಯಸ್ ನಾಕಾಡಿ ಹಾಗೂ ಮಾಜಿ ಮಹಾಪೌರರಾದ ರೇಷ್ಮಾ ಪಾಟೀಲ್, ಬಿಜೆಪಿ ನಾಯಕ ನಾಗರಾಜ್ ಪಾಟೀಲ್ ಅವರಿಂದ ಪುಷ್ಪಾರ್ಚನೆ ಹಾಗೂ ಮಾಲಾರ್ಪಣೆ ಮೂಲಕ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೈ ಭೀಮ್ ಸಂಘಟನೆ ವತಿಯಿಂದ ಉಪಹಾರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜೈ ಭೀಮ್ ಸಂಘಟನೆಯ ಪದಾಧಿಕಾರಿ ಕಲ್ಮೇಶ್ ಕಾಂಬ್ಳೆ, ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಶ್ರೇಯಸ್ ನಾಕಾಡಿ, ಮಾಜಿ ಮಹಾಪೌರರಾದ ರೇಷ್ಮಾ ಪಾಟೀಲ್, ಬಿಜೆಪಿ ನಾಯಕ ನಾಗರಾಜ್ ಪಾಟೀಲ್, ಶಾಹುನಗರ ನಾಗರಿಕರುಗಳಾದ ರೇಖಾ ಅಂಗಡಿ, ಗ್ರಾಮ್ ದೇವಿ ಹೊನ್ನವರ್, ಶಿವಾಜಿ ಕಾಂಬ್ಳೆ, ಚೌಹಾಣ್, ಪ್ರವೀಣ್ ಪಾಟೀಲ್, ಆದಿತ್ಯ ಪಾಟೀಲ್, ಜೈ ಭೀಮ್ ಸಂಘಟನೆಯ ಮುಖ್ಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. बाबासाहेब आंबेडकरांच्या 135वी जयंतीचे हार्दिक शुभेच्छा. ಆದರೂ ಏನಿಲ್ಲ, ಈಗಾದರೂ ಆಗ್ಯದ. ಅದು ಅದನ್ನು ಸದುಪಯೋಗ ಮಾಡಿಕೊಂಡು ಎಲ್ಲ ಮಹಿಳೆಯರು ಸುಶಿಕ್ಷಿತ ಆಗಬೇಕು ಮತ್ತು ಈ ದೇಶವನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಅವ್ರದ್ದು ಒಂದು ದೊಡ್ಡ ಯೋಗದಾನ ಆಗಬೇಕಂತ ಒಂದು ಇಚ್ಛೆ ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ जयवागली. 135ನೇ ಹುಟ್ಟುಹಬ್ಬಕ್ಕೆ जयवागली. आपण समाज नांदत असताना आमच्यामध्ये कुठलाही भेदभाव न मानता आपण या देशाचे नागरिक आहोत, या समाजाचे नागरिक आहोत. ही एकच होणार राहून आपण सर्वांनी एकत्र राहून कार्य केलं पाहिजे. तरच बाबासाहेब आंबेडकरची जयंती ಪ್ರತಿ ವರ್ಷ ಮುಂದಿನ ವರ್ಷ ದಯವಿಟ್ಟು ನೀವು ವಿದ್ಯುತ್ ಕಾರ್ಪೊರೇಟ್ ಹೇಳ್ತೇನೆ ನಾನು, ನಮಗಿಲ್ಲಿ ಪೇಜ್ನು ಒಳ್ಳೇದಾಗಬೇಕು ಅಂತ ವ್ಯವಸ್ಥೆ ಆಗ್ತದೆ. ಮಂಟಪದ ಶಾಮಿಯಾನದ ವ್ಯವಸ್ಥೆ ಆಗಬೇಕು ಅನ್ನೋದೊಂದು ಇದನ್ನ ಅಷ್ಟೇ. ಯಾಕಂದರೆ ಇಲ್ಲೆಲ್ಲರೂ ಭೀಮ್ ಅಭಿಮಾನಿಗಳು ಮತ್ತು ಸಂವಿಧಾನ ಅಭಿಮಾನಿಗಳು ಇಲ್ಲಿ ಜಮಾ ಆಗಿರ್ತದೆ. ಯಾಕಂದರೆ ಇಲ್ಲಿ ಜನ ಹೆಚ್ಚಿಗೆ ಕೂಡಂಗಿಲ್ಲ ಅನ್ನೋದು ಒಂದು ಕಾರಣ ಏನಂತಂದ್ರೆ, ನಾ ಭಾಳ ಜನರ ಜೊತೆ ಮಾತಾಡಿದೆ, ಭಾಳ ಬಿಸಿಲಾಗಿ ಯೂಸ್ ಮಾಡ್ತಾರೆ ನಮ್ಮನ್ನ ಅಂತ. ಆಮೇಲೆ ನೀವು ಎಲ್ಲರನ್ನೂ ಕಾಯಿಸ್ತೀರಿ ಅನ್ನೋದೊಂದು ಇದನ್ನದ. ದಯವಿಟ್ಟು ನೀವು ಎಲ್ಲರಿಗೂ ಕೈ ಹೇಳ್ತೀನಿ, ಮುಂದಿನ ಸಲ ಇಂಥದ್ದೊಂದು ಆಗ್ಬಾರ್ದು. ದಯವಿಟ್ಟು ನಿಮ್ಮಂತ ನಾವು ಏನು ಕೇಳಂಗಿಲ್ಲ, ನೀವು ಬಂದು ನಮಗೆ ಇದನ್ನು ಮಾಡಿಕೊಟ್ರೆ ಅಂತಂದ್ರೆ 100%. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ.